ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ರಾಯಚೂರಿನ ಮಹಾವೀರ್ ಸರ್ಕಲ್ ಹತ್ರ ಇರೋ ವಿಜಯ ಕರ್ದಂಟ್ಗೆ ಬಂದಿದ್ದೀವಿ. ಇನ್ನೇನು ನ್ಯೂ ಇಯರ್ ಕೂಡ ಹತ್ರ ಬರ್ತಿದೆ. ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಸ್ವೀಟ್ಸ್ ನ ಗಿಫ್ಟ್ ಮಾಡಬಹುದು. ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಸಕ್ಕರೆನ ಬಳಸಿ ತಯಾರು ಮಾಡಿರೋ ಸ್ವೀಟ್ಸ್ ಗಳೆಲ್ಲ ಸಿಗುತ್ತೆ. ಘೀ ಮೈಸೂರ್ ಪಾಕ್, ಬೇಸನ್ ಲಡ್ಡು, ಧಾರವಾಡ ಪೇಡ, ಸೀಕಾ ಪೇಡ, ಬಾದಾಮ್ ಹಲ್ವಾ, ಲಡ್ಕಿ ಪಾಕ, ಮೋತಿಚೂರ್ ಲಡ್ಡು, ಮೈಸೂರ್ ಪಾಕ್ ಅಂಡ್ ಸ್ಪೆಷಲಿ ಬೆಲ್ಲದಿಂದ ಮಾಡಿರೋ ಜಾಗ್ರಿ ಜಿಲೇಬಿ. ಈ ಎಲ್ಲಾ ಸ್ವೀಟ್ಗಳು ಹೈಜಿನಿಕಲಿ ಇವರ ಫ್ಯಾಕ್ಟರಿಯಿಂದಾನೇ ತಯಾರಾಗಿ ಬರುತ್ತೆ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟಿಂದ ಮಾಡಿರೋ ರೈಸ್ ಕೋಡುಬಳೆ ಕೂಡ ಇದೆ. ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಇವರ ಸಿಗ್ನೇಚರ್ ಸ್ವೀಟ್ ಡಿಶಸ್ ಸಿಗುತ್ತೆ. ಡಿಂಕ್ ಲಡ್ಡು, ಹನಿ ಡ್ರೈ ಫ್ರೂಟ್ಸ್ ಲಡ್ಡು, ಅಂಜೀರ್ ಕರ್ದಂಟ್, ಮಾವಲ್ ಡೇಟ್ಸ್ ಕರ್ದಂಟ್, ಸುಪ್ರೀಂ ಕರ್ದಂಟ್, ಪ್ರೀಮಿಯಂ ಕರ್ದಂಟ್, ಕಾಜು ಕಟ್ಲಿ, ಗಂಧಗಿರಿ ಲಡ್ಡು, ರಾಗಿ ಲಡ್ಡು, ಹಾಗೆ ಇಲ್ಲಿ ಓಟ್ಸ್ ಲಡ್ಡು ಕೂಡ ಸಿಗುತ್ತೆ. ಅಂಡ್ ಆಂಧ್ರ ಪ್ರದೇಶ್ನ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಸ್ವೀಟ್ ಅಂತ ಹೇಳ್ಬೋದು, ಆತ್ರೇಯಪುರಂನ ಜಾಗ್ರಿ ಪೂತರೇಕುಲು. ನೆಕ್ಸ್ಟ್ ಇವರ ನಮ್ಕೀನ್ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ನಿಮ್ಗೆ ಬಾಂಬೆ ಮಿಕ್ಸ್, ಸವಣೂರ್ ಮಿಕ್ಸ್, ನವರತ್ನ ಮಿಕ್ಸ್, ಡ್ರೈ ಫ್ರೂಟ್ ಮಿಕ್ಸ್, ಖಾರಾ ಬುಂದಿ, ಡಬಲ್ ಸ್ಪೈಸಿ ಮಿಕ್ಸ್, ಘಾಟಿ, ಪಾಲಕ್ ಸ್ಟಿಕ್ಸ್, ಮಸಾಲಾ ಶೇಂಗಾ, ಹಾಗೆ ಮಹಾರಾಷ್ಟ್ರದ ಫೇಮಸ್ ಭಾಗರ್ವಾಡಿ ಕೂಡ ಸಿಗುತ್ತೆ. ಎಲ್ಲ ಸ್ವೀಟ್ಗಳು ಈ ತರ ಪ್ಯಾಕೇಜಿಂಗ್ ಅಲ್ಲಿ ಸಿಗುತ್ತೆ. ನಾನು ಆವಾಗಲೇ ಹೇಳ್ದಾಗೆ ಇನ್ನೇನು ನ್ಯೂ ಇಯರ್ ಹತ್ರ ಬರ್ತಿದೆ. ಇದು ಒಂದು ಒಳ್ಳೆ ಗಿಫ್ಟಿಂಗ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನೀವು ಏನಾದರೂ ಗಿಫ್ಟ್ ಮಾಡಬೇಕು ಅಂತ ಅಂದ್ರೆ ಈ ಸ್ವೀಟ್ಸ್ಗಳನ್ನ ಗಿಫ್ಟ್ ಮಾಡಿ. ದೇ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಈ ಸ್ವೀಟ್ಸ್ನ ನೀವು ಒಂದ್ಸರಿ ಕೂಡ ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಟ್ರೈ ಮಾಡಿ. ಬಿಕಾಸ್ ಒಂದ್ಸರಿ ನೀವು ಟೇಸ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿಬಿಡ್ತೀರಾ. ಆ್ಯಂಡ್ ನಮ್ಮ ವ್ಯೂವರ್ಸ್ ಯಾರಾದರೂ ಆಲ್ರೆಡಿ ಇಲ್ಲಿಂದ ಶಾಪ್ ಮಾಡ್ತಿದ್ರೆ ಅಥವಾ ನಿಮಗೆ ಇವರ ಸ್ವೀಟ್ಸ್ ಇಷ್ಟ ಆಗಿದ್ರೆ ನಿಮ್ಮ ಫೇವ್ರೆಟ್ ಸ್ವೀಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೇಡಮ್ ಫಸ್ಟ್ ಟೈಮ್ ಇಲ್ಲ, ಇವಾಗ ಕನಿಷ್ಠ 20 ಟೈಮ್ಸ್ ಆಯ್ತು ನಾವು ತಗೊಳ್ಳೋದು. ರೆಗ್ಯುಲರ್ ಕಸ್ಟಮರ್ ನಾವು. ಊರಿಗೆ ಹೋಗ್ಬೇಕಂದ್ರೆ ಇದೇ ಅಂಗಡಿ ನೆನಪಾಗತ್ತೆ ನಮ್ಗೆ. ಹೌದು, ಫ್ರೆಶ್ ಸ್ಟಾಕ್ ಇರುತ್ತೆ. ಹೆಂಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗೈತೆ. ಮೇಡಮ್ ನಿಮ್ ಫೇವ್ರೇಟ್ ಯಾವ್ದು ಊರಲ್ಲಿ ತಗೊಂಡ್ ಹೋಗೋದು? ಡ್ರೈ ಫ್ರೂಟ್ಸ್ ಚಕ್ಕಿ, ಡ್ರೈ ಫ್ರೂಟ್ಸ್ ಮಹಾರಾಷ್ಟ್ರಕ್ಕೆ ಹೋಗ್ತೀವಲ್ಲ ಕಸ್ಟಮರ್ಸ್ಗೆ ಇದೇ ಊರವರ ಮೇಡಮ್ ನೀವು? ಇದೆ. ಪುನಕ್ ಹೋಗ್ತಾ ಇದೀನಿ, ಅವರನ್ನು ಇದೆ ಪುನಕ್ ಜಾಸ್ತಿ ಸಿಗಲ್ಲ, ಇದೇ ತಗೊಂಡ್ ಇದೇ ತಗೋ. ಮೇಡಮ್ ನಿಮ್ ಹೆಸರು ಗೊತ್ತಾಗಿಲ್ಲ. ಹೌದಲ್ರಿ, ಅವರು ರಿಲೇಷನ್. ನಿಮ್ಗೆ ಇಷ್ಟ ಮೇಡಮ್ ಸ್ವೀಟ್? ಇಷ್ಟ. ಬಾಕ್ಸ್ ಓಪನ್ ಮಾಡಿದ್ಮೇಲೆ 7 days ಇರುತ್ತೆ. ಹಾಫ್ ಕೆಜಿ ಅಂದ್ರೆ ಎಷ್ಟು ಆಗುತ್ತೆ? 700. ಈ ತರ ಯೂಸ್ ಮಾಡ್ಕೊಂಡು ರೆಗ್ಯುಲರ್ ಯೂಸ್ ಮಾಡಿದ್ರೆ ಎಷ್ಟು ಡೇ ಇಡ್ಬೋದು ಓಪನ್ ಮಾಡಿದ್ರೆ ಅಂತ ಕೇಳಿದ್ರೆ? ಓಟ್ಸ್ ತುಪ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿ ಓಟ್ಸ್ ಯೂಸ್ ಮಾಡ್ತೀವಿ. ನಮಸ್ಕಾರ, ನಿಮ್ಮ ಹೆಸರು ಮೇಡಮ್? ಮೇಡಮ್ ಬಸಂತಿ. ಬಸಂತಿ ಮೇಡಮ್. ರೆಗ್ಯುಲರ್ ಫಸ್ಟ್ ಟೈಮ್ ಬರಕತ್ತೆ? ರೆಗ್ಯುಲರ್. ಯಾವ್ದು ನಿಮ್ಗೆ ಇಷ್ಟ ಇದೆ? ಈ ಸ್ತ್ರೀ ಇನ್ 3 ಐಟಮ್ ರೀ. ಯಾವಾಗ್ಲೇ ತಗೊಂಡ್ ಹೋಗ್ತೀರಾ? ಇಲ್ಲಿ ಅಪ್ಪವರು ಇದನ್ನ ಇಷ್ಟಪಡ್ತಾರೆ, ಹುಡುಗರು ಇದನ್ನ ಇಷ್ಟಪಡ್ತಾರೆ. ನಾವು ಡಯಟ್ ಅಲ್ಲಿ ತಗೊಂಡ್ ಹೋಗ್ತೀರಿ. ಕಾರ್ ಐಟಮ್ ಮೇಡಮ್? ನಾಟ್ ನಮ್ಗೆ ಕಾರ್ ಇಷ್ಟ ಇಲ್ಲ. ವಾಟ್ ಇಸ್ ಸ್ವೀಟ್ ಐಟಮ್ ಜಾಸ್ತಿ? ಥ್ಯಾಂಕ್ಸ್ ಮೇಡಮ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸರ್ ರೆಗ್ಯುಲರ್ ಕಸ್ಟಮರ್ ಫಸ್ಟ್ ಟೈಮ್ ಬಂದಿಲ್ಲ? ಹೌದಾ ಸರ್? ಏನ್ ತಗೊಂಡ್ ಹೋಗ್ತೀರಿ ಸರ್ ಜಾಸ್ತಿ ಬಂದ್ರೆ? ಯಾವ್ದ್ರಿ? ಡೇಟ್ಸ್ ಡೇಟ್ಸ್ ತಿಂದ್ರಿ ಸರ್? ಮಿಕ್ಸರ್ ಒಟ್ಟು 2 ಯಾವಾಗ್ಲೂ ನೀವು ಬಂದ್ರೆ? ಈಗ ಬೆಂಗಳೂರು ಕಳ್ಸಲ್ಲಿ ಇಲ್ಲಿಂದ ನನಗೆ. ಹೌದ್ರಿ, ಇಲ್ಲಿಂದ ಬೆಂಗಳೂರಿಗೆ ರೀ?
ಬ್ರ್ಯಾಂಡಿಗೆ ಓಕೆ ಹೆಂಗಿರುತ್ತೆ ಸರ್? ರೆಫರ್ ಮಾಡ್ಬೋದಾ? 100%. ಸರ್ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾನ ಹೇಳ್ಬೋದಾ? ಥ್ಯಾಂಕ್ಸ್ ಸರ್. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ಇದೇ ಊರವರಾ ನೀವು? ಸರ್ ಇದು ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಮ್ದು ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗಿದೆ. ಮುಂಚೆ ನಮ್ದು ಸ್ಟೇಷನ್ ಊರಲ್ಲಿತ್ತು, ಅಲ್ಲಿ 1 ವರ್ಷ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಶಿಫ್ಟ್ ಆಗಿದೆ. ಅಲ್ಲಿದೆ ಸರ್, ಈಗಿಲ್ಲ ಇಲ್ಲ, ಅಲ್ಲಿ ಕ್ಲೋಸ್ ಮಾಡಿದ್ರು. ಅಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ಸಿಟಿ ಸೆಂಟರ್ ಇದೆ ಅಂತ ಇಲ್ಲಿ ಪ್ರಿಫರೇಬಲ್ ಅಂತ ಇದು ಮಾಡಿದ್ವಿ. ಈಗ ಸದ್ಯ ಇಲ್ಲಿ ಸಕ್ಸಸ್ಫುಲ್ ಆಗಿ ಇಲ್ಲಿ 2 years ಆಯ್ತು ಇಲ್ಲಿ ಬಂದಿಲ್ಲ. ಇಲ್ಲಿ 1.5 years. ಹೌದು. ನಿಮ್ಮಲ್ಲಿ ಯಾವ್ಯಾವ್ದಿದೆ ಸರ್ ಸ್ವೀಟ್? ಟೋಟಲ್ ಸ್ವೀಟ್ಸ್ ಅಂತ ನಮ್ದು ಸ್ಪೆಷಲ್ ಕರ್ದಂಟ್ ಇದಾವೆ. ಕರ್ದಂಟಲ್ಲೇ ನಿಮ್ಗೆ ಟೋಟಲ್ 5 ವೆರೈಟಿ ಬರುತ್ತೆ. ಯಾವ್ಯಾವ್ದು ಸರ್? ಬೆಲ್ಲದಲ್ಲಿ 3 ವೆರೈಟಿ ಇದೆ, ವಿದೌಟ್ ಬೆಲ್ಲ 2 ವೆರೈಟಿ ಇದೆ. ವಿತೌಟ್ ಬೆಲ್ಲದಲ್ಲಿ ವಿದೌಟ್ ಬೆಲ್ಲದಲ್ಲಿ ಎರಡು ಅದು ಒಂದು ಖಜೂರದ ಬರ್ತಾರೆ, ವಿದೌಟ್ ಬೆಲ್ಲ ವಿದೌಟ್ ಶುಗರ್, ಬರೀ ಖಜೂರ ಅಂಟು ಡ್ರೈ ಫ್ರೂಟ್. ಅಂದ್ರೆ ಸರ್ ಶುಗರ್ ಪೇಷಂಟ್ ಅವರು ನಿಮ್ಮಲ್ಲಿ ತಿನ್ಬೋದು. ಅದೇ ಇದೆ ಡೇಟ್ಸ್ ಇಂದ್ರಿ ಭಯ ಏನಿಲ್ಲ ಸರ್, ಹಂಗಂದ್ರೆ ತಿನ್ಬೋದು ಶುಗರ್ ಅವರು. ತಿನ್ಬೋದು. ಶುಗರ್ ಅವ್ರಿಗೆ ನೀವು ಪ್ರಿಫೇರ್ ಮಾಡ್ಬೋದಲ್ಲ ಸರ್? ಪ್ರಿಫರೇಬಲ್ ಇದೆ. ಆಮೇಲೆ ಇನ್ನೊಂದು ವೆರೈಟಿ ಅಂಜೀರಲ್ಲೇನೂ ಇದೆ. ಒಂದು ಬರೀ ಅಂಜೀರು ಎಲ್ಲಾ ತರ ಡ್ರೈ ಫ್ರೂಟ್ಸ್ ಅಟ್ಟಾಕಿ ಮಾಡಿ ಅದ್ರಲ್ಲಿ ಬೆಲ್ಲ ಏನು ಇರಲ್ಲ ಸರ್, ಬರೀ 2% ಬೆಲ್ಲ ಮಿಕ್ಸ್ ಇರುತ್ತೆ. ಒಂದ್ ಸ್ವಲ್ಪ ಪರ್ಸೆಂಟ್ ಇರ್ತದೆ. ಅದು ಜಾಸ್ತಿ ಸಫಗಿರುತ್ತೆ ಅಂತ ಬೆಲ್ಲ ಆಡ್ ಮಾಡ್ತಾರೆ. ಹೌದು. ಇನ್ನೊಂದು ಸೆಕ್ಷನ್ ಅಲ್ಲಿ ನಮ್ದು ಲಡ್ಡು ಐಟಮ್ ಎಲ್ಲ ಬರುತ್ತೆ. ಒಂದು ಗೋಧಿ ಹಿಟ್ಟಿಂದಿದೆ, ಒಂದು ರಾಗಿದಿದೆ, ಫ್ರೂಟ್ಸ್ ಇದೆ, ಒಂದು ಇದು ಹನಿ ಡ್ರೈ ಫ್ರೂಟ್ಸ್ ಇದೆ ಅಂತ ಬರೀ ಜೇನುತುಪ್ಪ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಇನ್ನೊಂದು ಡಿಂಕ್ ಲಾಡು ಅಂತ ಬರುತ್ತೆ. ಸದ್ಯ ನಿಮ್ಗೆ ತೋರಿಸ್ತೇನೆ. ಇದು ನೋಡ್ರಿ, ಇದು ಸಾದಾ ಬೆಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೇಕು. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಬರುತ್ತೆ. ಅಷ್ಟೇನಿಲ್ಲ ಬಿಟ್ರೆ ಪರವಾಗಿಲ್ಲ, ನಡೀತದೆ ಸರ್. ಇದು ಸುಪ್ರೀಂ ಅಂತ ಬರುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ 0 ವರ್ಷದಿಂದ ಮಾಡಿರ್ತಾರೆ. ಇದು ಬೇರೆ ಇದು ಬೇರೆ. ಇದು ಬೇರೆ. ಇದರಲ್ಲಿ ನಿಮ್ಗೆ ಕೊಬ್ಬರಿ ಇರಲ್ಲ, ಬರೀ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿ. ಹೌದು ಸರ್, ಕೊಬ್ಬರಿ ಇಲ್ಲ. ಕೊಬ್ಬರಿ ಇಲ್ಲ. ಇದು ಸುಪ್ರೀಂ ಕರ್ನಾಟಕ ಅಂತ. ಇದು ಆರ್ಗ್ಯಾನಿಕ್ ಬೆಲ್ಲ ತುಪ್ಪ 0 ವರ್ಷದಿಂದ ಬರುತ್ತೆ. ಇದು ಸ್ವೀಟ್ನೆಸ್ ಕಡಿಮೆ ಇದೆ. ಅಂದ್ರೆ ಸರ್ ಪ್ಯೂರ್ ತುಪ್ಪದಿಂದ ಅಲ್ಲ ಸರ್, ಎಲ್ಲ ಪ್ಯೂರ್. ಇದು ಡೇಟ್ಸ್ ಅಂತ ಬರೋದ, ಯಾವ್ದೇ ತರ ಬೆಲ್ಲ ಮಿಕ್ಸರ್ ಇಲ್ಲ. ಇದು ನೀವು ಕೇಳ್ದಂಗೆ ಡಯಾಬಿಟಿಕ್ ಪೇಷಂಟ್ಸ್ ತಿನ್ಬೋದು. ಡೈಲಿ ರೆಕಮೆಂಡೇಶನ್ 1.5 ತಿನ್ಬೋದು. ಅಡ್ಡಿಲ್ಲ, ಪರವಾಗಿಲ್ಲ. ಇದು ಯಾವ್ದೇ ತರ ಬೆಲ್ಲ ಮಿಕ್ಸರ್ ಇಲ್ಲ, ಬರೀ ಡೇಟ್ಸ್ ಎಲ್ಲ ತರ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾರೆ. ನೋಡ್ರಿ, ಯಾರನ್ನ ಶುಗರ್ ಪೇಷಂಟ್ ಅವ್ರು ನೋಡ್ತಾ ಇದ್ರೆ ಇದು ಸರ್ ರೆಫರ್ ಮಾಡ್ಯಾರ ನೋಡ್ರಿ, ತಗೊಳ್ರಿ. ಶುಗರ್ ಇದ್ರಲ್ಲಿ ಏನ್ ಇರಲ್ಲ ಅಂತ. ನೆಕ್ಸ್ಟ್ ನಮ್ದು ಅಂಜೀರ್ ಬರುತ್ತೆ. ಇದನ್ನು ಪ್ರಿಫರೇಬಲ್ ಇದೆ. ಇದು ಅಂಜೀರು ಆಮೇಲೆ ಬರೀ 2% ಬೆಲ್ಲ ಇರ್ತದೆ. ಉಳಿದಿದೆಲ್ಲ ಬರೀ ಅಂಜೀರು ಎಲ್ಲ ಡ್ರೈ ಫ್ರೂಟ್ಸ್ ನೋ ಶುಗರ್. ನೋ ಶುಗರ್, ರಿಫೈನ್ಡ್ ಶುಗರ್ ಏನೂ ಇಲ್ಲ. ಆಮೇಲೆ ಇನ್ನೊಂದು ಪ್ರೀಮಿಯಂ ಅಂತ ಬರುತ್ತೆ. ಇದು ಸಾದಾ ಬೆಲ್ಲ ಇರುತ್ತೆ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಬರುತ್ತೆ, ಸ್ವಲ್ಪ ಕೊಬ್ಬರಿ ಮಿಕ್ಸ್ ಇರುತ್ತೆ. ಹೌದ್ರಿ. ಶುಗರ್ ಅಂದ್ರೆ ಇಲ್ಲ, ಶುಗರ್ ಇಲ್ಲ, ಎಲ್ಲ ಬೆಲ್ಲನೇ ಹಾಕಿ ಮಾಡ್ತಾರೆ. ನಮ್ಮ ಲಡ್ಡು ಸೆಕ್ಷನ್ ಅಲ್ಲಿ ನಮ್ದು ಹೈಯೆಸ್ಟ್ ಅಲ್ಲಿ ಗೋಧಿ ಹಿಟ್ಟಿಂದ ಗೋಧಿ ಹಿಟ್ಟು ತುಪ್ಪ ಅಂಟು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಬೆಲ್ಲನೇ ಸರ್? ಬೆಲ್ಲ, ಕಂಪ್ಲೀಟ್ಲಿ ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ ಬರುತ್ತೆ. ಚೆನ್ನಾಗಿದೆ ಸರ್, ಇದು ಟೇಸ್ಟ್ ಮಾಡಿದ್ವಿ ನಾವು. ಚೆನ್ನಾಗಿದೆ, ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗಿದೆ ಬಿಸ್ಕೆಟ್, ಬಹಳ ಇಷ್ಟ ಆಯ್ತು. ಇನ್ನೊಂದು ನಮ್ದು ಲಡ್ಗಿ ಲಾಡು ಅಂತ ಬರುತ್ತೆ. ಇದನ್ನು ಹೈಯೆಸ್ಟ್ ಅಲ್ಲಿ ಇದೆ. ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಇದು. ಇದು ಇಲ್ಲಂದ್ರೆ ಫಂಕ್ಷನ್ ಆಗಲ್ಲ, ಎಲ್ಲಾ ಕಡೆ ಇರ್ತ. ಈ ಕಡೆ ಗೊತ್ತಿಲ್ಲ ಸರ್, ಅಲ್ಲ ಸರ್, ಈ ಕಡೆಯವ್ರಿಗೆ ಗೊತ್ತಿಲ್ಲ. ಇದು ನಮ್ ಸೈಡ್ ಗೊತ್ತ್ರಿ, ಇದು ಇಲ್ಲಂದ್ರೆ ಫಂಕ್ಷನ್ ನಡೆಯಲ್ಲ. ಇನ್ನೊಂದು ಇದು ಹನಿ ಡ್ರೈ ಫ್ರೂಟ್ ಲಡ್ಡು ಅಂತ. ಇದು ಎಲ್ಲ ಜೇನುತುಪ್ಪ ಆಮೇಲೆ ಡ್ರೈ ಫ್ರೂಟ್ಸ್ ಬೆಲ್ಲ ಇರುತ್ತೆ. ಅಂಟಿರಲ್ಲ, ಇದರಲ್ಲಿ ಬರೀ ಜೇನುತುಪ್ಪ ಆಮೇಲೆ ಎಲ್ಲ ತರ ಡ್ರೈ ಫ್ರೂಟ್ಸ್, ಬೆಲ್ಲ ಇಲ್ಲ, ಸಕ್ರಿನೂ ಇಲ್ಲ. ಹೌದು. ಇದು ಸ್ಪೆಷಲಿ ಡಿಂಕ್ ಲಾಡು ಅಂತ ಬರುತ್ತೆ. ಇದು ಅಂಟಿನ ಉಂಡೆ, ಇದರಲ್ಲಿ ಅಂಟಿನಾಂಶನೂ ಜಾಸ್ತಿ ಇರುತ್ತೆ. ಇದು ಬೆಲ್ಲ ಹಾಕಿ ಮಾಡಿರುತ್ತೆ, ಆರ್ಗ್ಯಾನಿಕ್ ಬೆಲ್ಲ. ಸರ್ ಇದು ಬಾಣಂತಿಯರಿಗೆ ಡೆಲಿವರಿ ಪೇಷಂಟ್ ಕೊಡ್ಬೋದು. ದೊಡ್ಡ ಹುಡುಗಿರಲ್ಲ ಸರ್, ಅವರಿಗೆ ಮತ್ತೆ ಬಾಣಂತಿಯರಿಗೆ ಕೊಡ್ಬೋದು. ಈಗ ಮನೇಲಿ ಕೊಬ್ಬರಿ ಬೆಲ್ಲ ಕುಟ್ಟಿ ತಿಂತಾರಲ್ಲ ಸರ್, ಇದು ಬೆಸ್ಟ್. ಈಗ ಯಾರು ಕುಟ್ಟಲ್ಲ ಸರ್, ಒಳ್ಳೆ ಯಾರು ಕೊಡ್ತಾರೆ ಇವಾಗ, ಆರಾಮ್ ತಗೊಂಡೋಗಿ ಕೊಡ್ಬೋದಲ್ಲ. ಪ್ಯೂರ್ ತುಪ್ಪ ಅಲ್ಲ ಸರ್? ಪ್ಯೂರ್ ತುಪ್ಪ ಅಂದ್ರೆ ಆರಾಮ್ ತಗೊಂಡೋಗಿ. ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿ ಟಾಪ್ ನಾಚ್ ಇದೆ. ಒಂದ್ಸಲ ಒಯ್ದು ನೋಡ್ತಾರೆ ಸರ್, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅವರೇ ಹುಡ್ಕೊಂಡ್ ಬರ್ತಾರೆ. ಇನ್ನೊಂದು ರಾಗಿ ಲಾಡು ಬರುತ್ತೆ. ಇದು ರಾಗಿ ತುಪ್ಪ ಡ್ರೈ ಫ್ರೂಟ್ಸ್ ಆಮೇಲೆ ಅಂಟಿರುತ್ತೆ ಮೇಡಮ್. ಅಂಟಲ್ಲಿ ಪ್ರಿಪೇರ್ ಇರೋದು ಯಾವ್ದ್ರಿ? ಬೆಲ್ಲನ? ಇದು ಬೆಲ್ಲದಿಂದ ಬೆಲ್ಲ. ಅಂದ್ರೆ ಶುಗರ್ ಅವ್ರು ತಗೋಬಹುದು ಸರ್, ಇದು ರಾಗಿ ತಿನ್ಬೋದು ಮೇಡಮ್. ಮಟ್ಟಿಗೆ ಇದು ಇನ್ನೊಂದು ಓಟ್ಸ್ ಲಾಡು ಬರುತ್ತೆ. ಇದು ಓಟ್ಸ್ ತುಪ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಲಡ್ಡು ಆಮೇಲೆ ಇದು ಕರ್ದಂಟಲ್ಲಿ ಒಂದು ಕಂಪ್ಲೀಟ್ಲಿ ತುಪ್ಪನೇ. ಹೌದ್ರಿ, ಎಲ್ಲ ತುಪ್ಪದಿಂದ. ಅಲ್ಲ ಇದು ವೇಟ್ ಲಾಸ್ ಮಾಡೋರ್ಗೆ ಚೆನ್ನಾಗಿ ಸರ್. ಓಟ್ಸ್ ಕ್ಯಾಲರಿ ಜಾಸ್ತಿ ಆಗುತ್ತೆ, ಜಾಸ್ತಿ ಇದೆ.
ಅಂದ್ರೆ ಮಕ್ಕಳಿಗೆ ಬೆಳೆ ಹಾ, ಬೆಳೆ ಮಕ್ಕಳು ಹುಡುಗರಿಗೆ ತಿನ್ನಿಸ್ಬೋದು. ಆ ವೇಟ್ ಕಾನ್ಶಿಯಸ್ ಆಗ್ತಿದ್ರೆ ಕ್ಯಾಲರಿ ಜಾಸ್ತಿ ಇರುತ್ತೆ. ಆಯ್ತು. ನೆಕ್ಸ್ಟ್ ನಮ್ದು ಬೇಸನ್ ಲಾಡು ಇದೆ. ನೀವು ಎಲ್ಲ ತುಪ್ಪ ಆಮೇಲೆ ಒಂದು ಸಕ್ಕರೆ ಬರುತ್ತೆ. ಸಕ್ಕರೆ ಇದೆ ಏನ್ರಿ? ಸಕ್ಕರೆ ಇದು ಒಂದು ಶುಗರ್. ಹಾ ರೀ, ಶುಗರ್ ಬರುತ್ತೆ. ನೆಕ್ಸ್ಟ್ ನಮ್ದು ಎಳ್ಳಿನ ಬರುತ್ತೆ. ಇದು ಕಂಪ್ಲೀಟ್ ಆರ್ಗ್ಯಾನಿಕ್ ಜಾಗ್ರಿ ಯೂಸ್ ಮಾಡಿದ್ರೆ. ಹೌದ್ರಿ, ಎಳ್ಳುಂಡೆ. ಇದು ಬಿಳಿ ಎಳ್ಳಿನ ಬರುತ್ತೆ. ಹೌದ್ರಿ, ಅಂದ್ರೆ ಬೆಲ್ಲ. ಬೆಲ್ಲ ಕಂಪ್ಲೀಟ್. ಇದು ಒಂದು ಶುಗರ್ ನಿಮ್ಮಲ್ಲಿ. ಅದು ಒಂದೇ ಸಕ್ಕರೆ ಬರುತ್ತೆ. ಸರ್ ಮತ್ತೇನೇನು ಐಟಮ್ ಇದೆ ಸರ್ ನಿಮಗೆ ಇಷ್ಟು? ಬೇರೆ ಸಕ್ಕರೆ ಐಟಮ್ ಅಲ್ಲಿ ನಮ್ದು ಘೀ ಮೈಸೂರು ಪಾಕ್ ಇದೆ. ಹೌದು. ಇದು ಎಲ್ಲ ಸಕ್ಕರೆ ಸೆಕ್ಷನ್. ಇದೆಲ್ಲ ಶುಗರ್ ಏನ್ ಸರ್? ಇವೆಲ್ಲ ಕಂಪ್ಲೀಟ್ ಶುಗರ್ ಬರುತ್ತೆ. ಹಾ. ಆಮೇಲೆ ಮೈಸೂರು ಪಾಕ್ ಇದೆ, ಮೋತಿಚೂರ್ ಇದೆ, ನಡಿಗೆ ಪಾಕ್ ಇದೆ, ಆಮೇಲೆ ಸಿಕ್ಕಾಪೇಡ, ಧಾರವಾಡ ಪೇಡನು ಇದೆ, ಆಮೇಲೆ ಬಾದಾಮ್ ಹಲ್ವಾ ಇದೆ. ಇನ್ನು ಜಿಲೇಬಿನಲ್ಲಿ ಸ್ಪೆಷಲಿ ಜಾಗ್ರಿ ಜಿಲೇಬಿ ISL ಇದೆ. ಅದು ಜಾಗ್ರಿ ಇದೆ ಸರ್? ಜಾಗ್ರಿ ಹೌದ್ರಿ. ಶುಗರ್ ಶುಗರ್ ಇಲ್ಲ ಜಾಗ್ರಿ ಇದೆ. ಜಾಗ್ರಿ. ಟೇಸ್ಟ್ ಇದೆ ಸರ್. ಇನ್ನೊಂದು ರೆಗ್ಯುಲರ್ ನಮ್ದು ಕಾಜು ಕತ್ಲಿನೂ ಬರುತ್ತೆ. ಇದು ಶುಗರ್ ಇದೆ ಇದು ಸಕ್ಕರೆ ಬರುತ್ತೆ. ಸರ್ ಖಾರ ಐಟಮ್ ಅಲ್ಲಿ ಏನು ಸರ್ ಮತ್ತೆ? ಖಾರ ಐಟಮ್ ಅಲ್ಲಿ ನಮ್ದು ಬಾಂಬೆ ಮಿಕ್ಸ್ ಬರುತ್ತೆ ಮೇಡಮ್. ಆಮೇಲೆ ಇನ್ನೊಂದು ಸವಣೂರ್ ಖಾರ ಇದೆ, ಅದು ನವರತ್ನ ಮಿಕ್ಸ್ ಫೇಮಸ್ ಸರ್ ಆ ಕಡೆ. ಹೌದು. ಆಮೇಲೆ ಇದು ನವರತ್ನ ಬರುತ್ತೆ. ನವರತ್ನ ಆಮೇಲೆ ಡ್ರೈ ಫ್ರೂಟ್ ಇದೆ, ಡ್ರೈ ಫ್ರೂಟ್ ಮಿಕ್ಸ್, ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಇರುತ್ತೆ, ಖಾರ ಬುಗ್ಗಿ ಇದೆ, ಘಾಟಿ, ಆಮೇಲೆ ಇದು ಪಾಲಕ್ ಸ್ಟಿಕ್ ಅಂತ, ಅದು ಪಾಲಕ್ ಹಾಕಿ ಮಾಡಿರೋದು. ಪಾಲಕ್ ಸೊಪ್ಪು ಬರ್ತದೆ ಅದ್ರದ್ದು. ಪಾಲಕ್ ಹಾಕಿ ಮಾಡಿರೋದು. ಆಮೇಲೆ ರೆಗ್ಯುಲರ್ ನಮ್ದು ಮಸಾಲಾ ಶೇಂಗಾ ಇದೆ. ಚಟ್ನಿ ಐಟಮ್ ಅಲ್ಲಿ ಒಂದು 4 ವೆರೈಟಿ ಚಟ್ನಿ ಇದೆ. ಹೌದು. ಆಮೇಲೆ ರೆಗ್ಯುಲರ್ ಆಲೂಗಡ್ಡೆ ಚಿಪ್ಸ್ ಇದೆ, ಹಾ ಸರ್. ಇಷ್ಟು ವೆರೈಟಿ. ಆಮೇಲೆ ಇನ್ನೊಂದು ಮಹಾರಾಷ್ಟ್ರ ಸ್ಪೆಷಲ್ ಬಾಕರ್ವಾಡಿನೂ ಇದೆ. ಹೌದ್ರಿ ಸರ್. ಇದು ನೀವು ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತೀರಾ ಸರ್? ನಿಮ್ಮ ಕಂಪ್ನಿಯಿಂದ ಬರ್ತದೆ? ಇದೆಲ್ಲ ಫ್ರಾಂಚೈಸ್ ಸಿಸ್ಟಮ್ ಮೇಡಮ್. ಹೌದೇನ್ರಿ? ಎಲ್ಲ ನಮ್ದು ಮೇನ್ ಬ್ರಾಂಚ್ ಅಮೀನ್ಗಡಲ್ಲಿ ಇದೆ, ಬಾಗಲಕೋಟಲ್ಲಿ. ರೆಡಿಯಾಗಿ ಹೈಜಿನಿಕ್ ಆಗಿ ಎಲ್ಲ ರೆಡಿಯಾಗಿ ಅಲ್ಲೇ ಫ್ಯಾಕ್ಟ್ರಿ ಇದೆ ಏನ್ ಸರ್? ಮೇನ್ ಬ್ರಾಂಚ್ ಅಲ್ಲಿ ದೊಡ್ಡದಿದೆ. ಎಲ್ಲ ಸಪ್ಲೈ ಅಲ್ಲಿಂದಾನೆ ಬರುತ್ತೆ. ಅಲ್ಲಿಂದ ಇಲ್ಲಿ ಪ್ಯಾಕಿಂಗ್ ಬಂದ್ಬಿಡ್ತದೆ ಸರ್? ಎಲ್ಲ ಪ್ಯಾಕಿಂಗ್. ಬಟ್ ಇಲ್ಲಿ ಏನಿಲ್ಲ ನಿಮ್ಗೆ? ಈ ಪ್ರಿಪರೇಷನ್ ಅಲ್ಲಿ zero. ಏನಿಲ್ಲ ಏನೋ ಪ್ರಿಪರೇಷನ್. ಬಟ್ ಅಲ್ಲಿಂದ ಬರ್ತದೆ ನಿಮ್ಗೆ ಒಟ್ಟಲ್ಲಿ ಎಲ್ಲ ಆಗುತ್ತೆ. ಸರ್. ಇದು ಆರ್ಡರ್ ಹೆಂಗ ಸರ್? ನಮ್ದು ಡೈಲಿ ಸೇಲ್ಸ್ ಮೇಲೆ ಇರುತ್ತೆ ಮೇಡಮ್. ನಮ್ದು ಡೇ ಟು ಡೇ ಏನ್ ಖಾಲಿ ಆಗುತ್ತೆ ಅದು ಕಂಟಿನ್ಯೂಸ್ ಆರ್ಡರ್ ಆಗ್ತೀವಿ. ಯಾವ ಕಾಲ ಇರುತ್ತೆ ಅದು ಫ್ರೆಶ್ ನಮ್ಗೆ ಐಟಮ್ ಕಂಟಿನ್ಯೂ ರನ್ನಿಂಗ್ ಇರುತ್ತೆ. ಡೈಲಿ ಬರ್ತಾ ಇದೆ? ಡೈಲಿ ಬರ್ತಾ ಇರುತ್ತೆ. ಈಗ ಗಾರ್ಲಿಕ್ ಬರುತ್ತೆ ಮೇಡಮ್, ಬೆಳ್ಳುಳ್ಳಿದು. ಇದು ಎಲ್ಲ ಚಟ್ನಿ ಪುಡಿ ರೀ? ಚಟ್ನಿ ಪುಡಿ ಅಂದ್ರೆ ಅಮೀನ್ಗಢದ ಇದರಲ್ಲಿ ಆಗುತ್ತಾ ಸರ್ ಇದು? ನಮ್ ಕಂಪ್ನಿ ಜೊತೆ ಟೈಪ್ ಇದೆ ಮೇಡಮ್. ಹೌದು. ಅಂದ್ರೆ ಬೇರೆ ಕಡೆ ಆಗುತ್ತಾ ನಿಮ್ ಕಂಪ್ನಿ ಜೊತೆ ಟೈಪ್ ಇದೆ ಮೇಡಮ್. ಅವರು ಡೈರೆಕ್ಟ್ ನಮ್ಗೆ ಸಪ್ಲೈ ಮಾಡ್ತಾರೆ. ಹೌದು. ಬೆಳ್ಳುಳ್ಳಿ ಚಟ್ನಿ ಬೆಳ್ಳುಳ್ಳಿ ಬರುತ್ತೆ, ಇದು ಅಕ್ಸಿ ಇದೆ. ಅಗಸಿದ್ರಿ? ಆಮೇಲೆ ಇದು ಗುರೆಳ್ಳು ಬರುತ್ತೆ, ಶೇಂಗಾ ಬರುತ್ತೆ ಮೇಡಮ್. ಶೇಂಗಾದೇನ್ರಿ ಸರ್? ಓಕೆ ಸರ್. ಎಷ್ಟು ಇದೆ? 200 ಗ್ರಾಮ? ಇದು 60 ರೂಪೀಸ್ ಇದೆ ಮೇಡಮ್. ಅಲ್ಲಲ್ಲ, ಗ್ರಾಮ್ ಎಷ್ಟು ಸರ್? 200 ಗ್ರಾಮ್ ಮೇಡಮ್. 200 ಗ್ರಾಮಿಗೆ 60 ರೂಪೀಸ್ ರೀ? 60 ರೂಪೀಸ್. ಪರವಾಗಿಲ್ಲ ಬಿಡ್ರಿ, ಪರವಾಗಿಲ್ಲ. ಇವು ಎಲ್ಲ ಸರ್? ಇವು ಜಾಗ್ರಿ ಪೌಡರ್. ಜಾಗ್ರಿ ಟೀ ಸಾಸ್ ಆಲ್ಟರ್ನೇಟ್ ಇದು ಬರುತ್ತೆ. ಇದು ಬಿಜಾಪುರಿ ಟೇಸ್ಟ್ ಅಂತ ಬರುತ್ತೆ ಮೇಡಮ್. ಹೌದ್ರಿ? ರೆಡ್ ಚಿಲ್ಲಿ ಆಮೇಲೆ ಬೆಳ್ಳುಳ್ಳಿ ನಿಂಬೆಹಣ್ಣು ಹಾಕಿ ಮಾಡ್ಬೋದು. ಪೇಸ್ಟ್? ಹಾ ರೀ, ಪೇಸ್ಟ್. ಅಂದ್ರೆ ಈಗ ಕೆಂಪುದು ಚಟ್ನಿ ಟೈಪ್ ಇರ್ತದೇನ್ರಿ ಅದು? ಅದು ಒಂಥರ ಇದು ಮಿಕ್ಸ್ ಪಿಕಲ್ಸ್ ಅಲ್ಲಿ ಇಷ್ಟು ವೆರೈಟಿ. ಇದೇ ಕಂಪ್ನಿ ಅವ್ರದ್ದು ಸರ್? ನೋಡಿ. ಇದು ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಮೇನ್ ನಮ್ದು ಮಾವೇರ್ ಸರ್ಕಲ್ ಅಲ್ಲಿ ಇದೆ. ಮಾವೇರ್ ಸರ್ಕಲ್ ಸಿಟಿ ಸೆಂಟ್ರಲ್ ಇರೋದಾಗಿ ನಿಮ್ಗೆ ಡೈರೆಕ್ಟ್ ಸರ್ಕಲ್ ಅಲ್ಲಿ ಬಂದ್ಬಿಟ್ರೆ ಇಲ್ಲಿ ಅಂಗಡಿ ಕಾಣುತ್ತೆ. ವಿಜಯ ಆಟೋದವ್ರು ಹೇಳಿದ್ರು ಯಾರು ಕೇಳಿದ್ರು ನಿಮ್ಗೆ ಅಡ್ರೆಸ್ ಹೇಳಿ. ಒಂದೇ ಅಲ್ಲ ಸರ್ ಇರೋದು? ಡಿಸ್ಟ್ರಿಕ್ಟ್ ಒಂದೇ ಒಂದೇ ಬ್ರಾಂಚ್. ಒಂದೇ ಬರುತ್ತೆ. ಥ್ಯಾಂಕ್ ಯು ಸರ್, ಎಲ್ಲ ಚೆನ್ನಾಗಿ ಮಾಹಿತಿ ಕೊಟ್ಟ ಸರ್.